ಆ ಜಿಲ್ಲೆ ಪನಿಷ್ಮೆಂಟ್ ಏರಿಯಾ ಅನ್ನೋ ಮಾತು ಸರ್ಕಾರಿ ನೌಕರರ ವಲಯದಲ್ಲಿ ಇಂದಿಗೂ ಚಾಲ್ತಿಯಲ್ಲಿದೆ. ಆದರೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬರೋ ಆಫೀಸರ್ಸ್ ಮಾತ್ರ ಬೇಜಾನ್ ದುಡ್ಡು ಹೊಡಿತಾರೆ. ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ಹಣ ಕೊಳ್ಳೆ ಹೊಡೆಯೋ ಯಂತ್ರವನ್ನ ಎಗ್ಗು ಸಿಗ್ಗಿಲ್ಲದೆ ಮಾಡ್ತಾರೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ. ತನಿಖಾ ವರದಿ ಮುಚ್ಚಿಟ್ಟ ಜಿಲ್ಲಾ ಪಂಚಾಯತ್. ಸರ್ಕಾರಕ್ಕೆ 10 ಕೋಟಿಗೂ ಅಧಿಕ ಹಣ ಟೋಪಿ. ಇಲ್ಲಿನ ಜನರಿಗೆ ವಾಸಿಸಲಿಕ್ಕೆ ಸ್ವಂತ ಮನೆಗಳಿಲ್ಲ. ಎತ್ತ ನೋಡಿದ್ರೂ ಗುಡಿಸಲುಗಳೇ, ಗರೆ ಹೊದಿಕೆಯ ಜೋಪಡಿಗಳೇ ಅರಮನೆಗಳು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಸದ್ಯದ ವಾಸ್ತವ ಸ್ಥಿತಿ ಇದು. ತಾಲೂಕನ್ನ ಗುಡಿಸಲು ಮುಕ್ತ ಮಾಡಲು ಸರ್ಕಾರ ಪ್ರತಿ ವರ್ಷ ದೇವದುರ್ಗಕ್ಕೆ ಕೋಟಿಗಟ್ಟಲೆ ಹಣದ ಹೊಳೆ ಹರಿಸುತ್ತಿದೆ. 10 ಯೋಜನೆಗಳ ಮೂಲಕ ಬಡ ಜನರಿಗೆ ಮನೆಗಳನ್ನ ನೀಡುತ್ತಿದೆ. ಆದರೆ 2011-12ರಲ್ಲಿ ಬಸವ ವಸತಿ ಯೋಜನೆಯಡಿ ದೊಡ್ಡ ಹಗರಣ ನಡೆದಿತ್ತು. ಆಗ ಅಂದಿನ ಸಿಎಂ ಆದೇಶದ ಮೇರೆಗೆ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯಿತಿಗೊಬ್ಬರಂತೆ ಪ್ರತ್ಯೇಕ ನೋಡಲ್ ಅಧಿಕಾರಿ ನೇಮಿಸಿ ತನಿಖೆ ನಡೆಸಿತ್ತು. ಅರ್ಹತೆ ಪತ್ತೆ ಹಚ್ಚೋವರೆಗೂ ಫಲಾನುಭವಿಗಳಿಗೆ ಹಣ ಪಾವತಿಸದಂತೆ ತನಿಖೆ ವೇಳೆ ಆದೇಶಿಸಲಾಗಿತ್ತು. ಆದ್ರೀಗ ಸುಮಾರು 12,000 ಜನರಿಗೆ ಅಕ್ರಮವಾಗಿ 10 ಕೋಟಿಗೂ ಹೆಚ್ಚು ಹಣ ಅಧಿಕಾರಿಗಳು ಪಾವತಿಸಿರೋದು ಬೆಳಕಿಗೆ ಬಂದಿದೆ. ನಕಲಿ ಫಲಾನುಭವಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಜಿಲ್ಲಾ ಪಂಚಾಯತ್ ತನಿಖಾ ವರದಿಯನ್ನೇ ಮುಚ್ಚಿಟ್ಟಿರೋ ಅಂಶ ಬಯಲಾಗಿದೆ. ಅಧಿಕಾರಿಗಳ ಈ ಅಕ್ರಮ ದಂಧೆ ಶಾಸಕರ ಆಕ್ರೋಶಕ್ಕೆ ಕಾರಣವಾಗಿದೆ. 2,000 ಕುಟುಂಬಗಳಿಗೆ ಇವತ್ತಿಗೂ ಫಲಾನುಭವಿಗಳಿಗೆ ದುಡ್ಡನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ, ಸುಮ್ಮನೆ ಸುಳ್ಳು ನೆಪ ಹೇಳ್ತಾ ಇದೆ. ಅದರಲ್ಲಿ ಇವತ್ತು ಏನು ಈ ಜಿಲ್ಲಾ ಪಂಚಾಯತ್ ನೋಡಲ್ ಅಧಿಕಾರಿಗಳು ವರದಿಯನ್ನು ಇವತ್ತು ಮುಚ್ಚಿಟ್ಟು ವ್ಯವಸ್ಥಾಪಕ ನಿರ್ದೇಶಕರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇಲ್ಲಿ ಏನು ಅರ್ಹ ಫಲಾನುಭವಿಗಳಿಗೆ ಇವತ್ತು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆ. ದೇವದುರ್ಗ ತಾಲೂಕು ಅಷ್ಟೇ ಅಲ್ಲ, ರಾಯಚೂರು ಜಿಲ್ಲೆಯಾದ್ಯಂತ 5 ತಾಲೂಕುಗಳಲ್ಲೂ ಆಶ್ರಯ ಯೋಜನೆ ಮಂಜೂರು ಮಾಡೋ ವಿಚಾರದಲ್ಲಿ ದೊಡ್ಡ ಗೋಲ್ಮಾಲೆ ನಡೆದಿದೆ. ಇನ್ನು ದೇವದುರ್ಗ ತಾಲೂಕಿನಲ್ಲಿ ನಡೆದ ಅಕ್ರಮವನ್ನ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮಕ್ಕೆ ಮಾಹಿತಿ ನೀಡದೆ ತನಿಖೆ ಗೌಪ್ಯತೆ ಕಾಪಾಡಲಾಗಿದೆ ಎನ್ನಲಾಗಿದೆ. ಇಷ್ಟೆಲ್ಲ ಚಮತ್ಕಾರಗಳ ನಡುವೆಯೂ ಜಿಲ್ಲೆ ಪೂರ್ತಿ ಸಾವಿರಾರು ನಕಲಿ ಫಲಾನುಭವಿಗಳಿಗೆ ಹಾಗೂ ಉಳ್ಳವರಿಗೂ ಮನೆ ನೀಡಲಾಗ್ತಿದೆ. ಇದು ಸ್ಥಳೀಯರ ಕೋಪಕ್ಕೆ ಕಾರಣವಾಗಿದೆ. ಸಾವಿರಾರು ಕೋಟಿ ರೂಪಾಯಿ ಇವತ್ತು ಭ್ರಷ್ಟಾಚಾರ ಆಗಿದೆಯಾ ಅನ್ನೋದ್ರ ಸಂಬಂಧಪಟ್ಟಂಗೆ ರಾಯಚೂರಿನ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸಂಪೂರ್ಣವಾಗಿ ಅದನ್ನು ಮುಚ್ಚಿ ಹಾಕಿ ಇವತ್ತೇನಂತಂದರೆ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳದೇ ಇರತಕ್ಕಂಥ ಫಲಾನುಭವಿಗಳಿಗೆ ಇವತ್ತೇನು ಹಣ ಮಂಜೂರು ಮಾಡಿದ್ದಾರೆ, ಅದರ ಸಮಗ್ರವಾಗಿ ಇವತ್ತು ತನಿಖೆ ನಡೆಸಬೇಕು. ಇನ್ನು ತನಿಖಾ ವರದಿ ಮುಚ್ಚಿಟ್ಟಿರೋ ಬಗ್ಗೆ ಜಿಲ್ಲಾ ಪಂಚಾಯತ್ನ ಯಾವೊಬ್ಬ ಅಧಿಕಾರಿಯೂ ಪ್ರತಿಕ್ರಿಯೆ ನೀಡುತ್ತಿಲ್ಲ. ತನಿಖೆ ಬಗ್ಗೆ ತಮಗೇನೂ ಗೊತ್ತಿಲ್ಲ ಅಂತ ಸಬೂಬು ಹೇಳ್ತಿದ್ದಾರೆ. ವಸತಿ ಇಲಾಖೆ ಇನ್ನಾದರೂ ಎಚ್ಚೆತ್ತು ದೇವದುರ್ಗದ ವಸತಿ ಹಗರಣದತ್ತ ಚಿತ್ತ ಹರಿಸುತ್ತಾ ಅನ್ನೋದೇ ಪ್ರಶ್ನೆ. ಸಿದ್ದು ಬಿರಾದರ್, TV9 ರಾಯಚೂರು.